ನಮ್ಮ ಜೊತೆಗೆ ಕೇಂದ್ರ ಮಾಜಿ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸೋಕೆ ಸರ್, ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಒಂದು ರೀತಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಿತ್ತು. ಎಲ್ಲವನ್ನು ಜೊತೆಗೆ ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗ್, ಇದರ ಜೊತೆಗೆ ಸರ್ಕಾರ ಇವತ್ತು ಬೆಳಗಾವಿ ಅಧಿವೇಶನ ಮಾಡ್ತಾ ಇದೆ. ಏನು ಹೇಳ್ತೀರಾ ಸರ್? ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬೇಕು? ನನಗೆ ಗೊತ್ತಿಲ್ಲಪ್ಪ. ನೋಡಿ, ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು ಇದೆಲ್ಲ ಕಾಂಗ್ರೆಸ್ನ ಆಂತರಿಕ ವಿಚಾರ. ನಾವು ಭಾರಿ ಇದರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಈಗ ನಮ್ಮನ್ನು ಸಿದ್ದರಾಮಯ್ಯ ಒಂದು ಬನ್ನಿ ಬ್ರೇಕ್ಫಾಸ್ಟಿಗೆ, ಡಿ ಕೆ ಶಿವಕುಮಾರ್ ಒಂದು ಬ್ರೇಕ್ಫಾಸ್ಟಿಗೆ ಬನ್ನಿ, ನಾಟಿ ಕೋಳಿ ನಾವು ಹೊಡಿತೀವಿ ಅಂತ ಹೇಳಿದರೆ ನಾವು ಕೂಡ ಹೋಗಲಿಕ್ಕೆ ಸಿದ್ಧರಿದ್ದೇವೆ. ಕೆಲವೆಲ್ಲ ವಿಚಾರಗಳು ಅವರ ಆಂತರಿಕ ವಿಚಾರಗಳು. ಆದರೆ ನನಗೆ ಅನ್ನಿಸುವಂಥದ್ದು, ಅವರ ಆಂತರಿಕ ವಿಚಾರಗಳು, ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ವ್ಯಕ್ತಿಗಳು ಅವರ ಆಂತರಿಕ ವಿಚಾರಗಳನ್ನು ಬೀದಿಗೆ ತಂದು ಆಡಳಿತವನ್ನು ಕುಸಿಯುವಂತೆ ಮಾಡಬಾರ್ದು. ಇವತ್ತು ಭಾರಿ ದೊಡ್ಡ ಸಂಗತಿ ಆಗಿರೋದಷ್ಟೇ. ಅವರ ಆಂತರಿಕ ವಿಚಾರಗಳನ್ನು ಇವತ್ತು ಒಂದು ರೀತಿಯಲ್ಲಿ ಬೀದಿಗೆ ತಂದರು. ಅದು ಚರ್ಚಾ ವಸ್ತು ಆಯಿತು. ಡೆವಲಪ್ಮೆಂಟು ಅದು ಚರ್ಚಾ ವಸ್ತು ಅಲ್ಲ. ಇವತ್ತು ನಡೀತಾ ಇರುವಂಥ ರಾಜಕೀಯ ವಿದ್ಯಮಾನಗಳು, ಅದರಲ್ಲಿ ಆಡಳಿತ ವ್ಯವಸ್ಥೆಗೆ ಒಂದು ರೀತಿ ಪರೋಕ್ಷವಾದಂಥ ಏಟು ಬೀಳುವಂಥದ್ದು ಅದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಸರ್, ಇದೆಲ್ಲದರ ನಡುವೆ ಪಕ್ಷದಲ್ಲಿ ಇನ್ನೂ ಆಡಳಿತ ಪಕ್ಷದಲ್ಲಿ ಗೊಂದಲಗಳಿದ್ದಾವೆ ಅಂತಕ್ಕಂಥದ್ದು ಸರ್. ನಿನ್ನೆ ಸಿದ್ದರಾಮಯ್ಯನವ್ರ ಮಗ ಹೇಳ್ತಕ್ಕಂಥ ಹೇಳಿಕೆ ಆಗಿರ್ಬೋದು, ಮತ್ತು ರಾಜಣ್ಣ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಗಳು, ಇವೆಲ್ಲವೂ ಕೂಡ ಪಕ್ಷದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತವೆ. ಅದು ಆಡಳಿತ ವ್ಯವಸ್ಥೆಗೆ ಕುಸಿಯುವಂತೆ ಆಗುತ್ತೆ ಸರ್. ಏನು ಹೇಳ್ತೀರಾ? ಸರಿ, ನೀವು ಹೇಳಿ ಸರಿ ಇದೆ. ಅವರ ಪಕ್ಷದಲ್ಲಿರುವಂಥ ಆಂತರಿಕ ಗೊಂದಲಗಳು, ಆಂತರಿಕ ಹೇಳಿಕೆಗಳು, ಅದು ಸಾರ್ವಜನಿಕ ವಲಯದಲ್ಲಿ ಚರ್ಚಾ ವಸ್ತುಗಳಾಗಿ, ಸಾರ್ವಜನಿಕ ವಲಯದ ನಿಜವಾದ ಆಗಬೇಕಾದಂಥ ವಿಚಾರಗಳು ಅದರ ಒಂದು ಸೈಡ್ ಲೈನ್ ಆಗುವಂಥದ್ದು ಅದು ದುರ್ದೈವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಎಲ್ಲರನ್ನ ಒಂದಷ್ಟು ಬಾಯಿಗೆ ಬೀಗ ಹಾಕುವಂಥ ಕೆಲಸಗಳನ್ನು ಕಾಂಗ್ರೆಸ್ ವರಿಷ್ಠರು ಮಾಡಿದ್ದಾರೆ. ಒಂದಷ್ಟು ಬಾಯಿಗೆ ನಾಟಿ ಕೋಳಿ ಹಾಕುವಂಥ ಕೆಲಸಗಳನ್ನು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯವರಿಗೆ ಮಾಡಿದ್ದಾರೆ, ಮತ್ತು ಅವರ ತಂಡದಲ್ಲಿ ಇರುವವರಿಗೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಇವರು ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಯಾರು ನನ್ನ ಪರವಾಗಿ ಈಗ ಓಪನ್ ಆಗಿ ಮಾತಾಡುವವರಿಲ್ಲ, ಒಳಗಿಂದೊಳಗಿದ್ದರೂ ಕೂಡ ಓಪನ್ ಆಗಿ ನನ್ನನ್ನು ಮಾತಾಡುವವರಿಲ್ಲ. ಇನ್ನೇನು ನನಗೆ ಒಂದೇ ಗತಿ, ನನ್ನ ಮಗ ಒಬ್ಬನೇ ಇರುವುದು, ಅವ MLC, ಅವನ ಬಾಯಿಂದಲೇ ಹೇಳಿಸಿಬಿಡೋಣ ಅಂತ ಹೇಳೋದಕ್ಕೆ ಬೇಕಾಗಿ. ಇದೊಂದು ಎಲ್ಲ ಮೇಲ್ನೋಟಕ್ಕೆ ಅಂತಲ್ಲ, ಎಲ್ರಿಗೂ ಗೊತ್ತಾಗ್ತದೆ ಇದು ಸಿದ್ದರಾಮಯ್ಯ ಪ್ರಚೋದಿತವಾದಂಥ ಒಂದು ಹೇಳಿಕೆ. ಇದೊಂದು ನಾಟಿ ಕೋಳಿ ನಂತರದ ನಾಟಕ ಇದು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಈಗ ನಿನ್ನಿಂದ ಈಚೆ ಇದೇ ಹೈಲೈಟ್ಸ್. ಯಾವುದು? ಅವರ ಹೇಳಿಕೆ 5 ವರ್ಷ ಇವರೇ ಆಗ್ತಾರೆ. ಯಾರ್ರೀ ಹೇಳಲಿಕ್ಕೆ ಅವರು? ನಾನು ಕೇಳ್ತಾ ಇದ್ದೀನಿ. ಅವರ ಮಗ ಒಬ್ಬ MLC, ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಸದಸ್ಯನೂ ಅಲ್ಲ, ಒಂದು ಓಟು ಹಾಕ್ಲಿಕ್ಕೆ, ಅಪ್ಪನಿಗೆ ಓಟು ಹಾಕಲಿಕ್ಕೂ ಅವರಿಗೆ ಇದಿಲ್ಲ. ಅವರು ಅಪ್ಪನೇ 5 ವರ್ಷ ಮುಂದುವರಿತಾರೆ ಅಂತ ಹೇಳಲಿಕ್ಕೆ ಇವರು ಯಾರ್ರೀ? ಕಾಂಗ್ರೆಸ್ನ ಯಾವುದೇ ಪಕ್ಷದಲ್ಲಿದ್ದಾರಾ? ಇವ್ರಿಗೆ ಏನಾದ್ರು ಮುಖ್ಯಮಂತ್ರಿ ಇದಕ್ಕೆ ಓಟು ಹಾಕುವಂಥ ಏನಾದ್ರು ಇದಿದೆಯಾ? ಬರೀ ಆ ಸಿದ್ದರಾಮಯ್ಯನ ಮಗ ಅಂತ ಹೇಳುವಂಥದ್ದನ್ನು ಒಂದು ಬಿಟ್ಟರೆ ಅವರ ಹೇಳಿಕೆಗೆ ಏನಿದೆ? ಅಪ್ಪ ಮುಂದುವರಿಸ್ತಾರೆ, ಮಕ್ಕಳ ಅಪ್ಪನನ್ನು ಬಿಡ್ತಾರೆ ಯಾರು? ಭಾರಿ ಕಡಿಮೆ ಬಿಟ್ಟಿರ್ಬೋದು, ಯಾರು ಒಬ್ಬರಿಬ್ಬರು. ಆದರೆ ಆ ಅಪ್ಪನನ್ನು ಬಿಡುವ ಮಕ್ಕಳಿರಲ್ಲ, ಅಪ್ಪ ಹೇಳಿದ್ದನ್ನು ಕೇಳದ ಮಕ್ಕಳು ಇರುವುದಿಲ್ಲ. ಆದ ಕಾರಣ ಅಪ್ಪ ಹೇಳಿದ್ದನ್ನು ಕೇಳಿ ಇದು ಮಾಡಿದಂಥ ಒಂದು ನಾಟಕ. ಅಂದರೆ ಈಗ ಅಧಿವೇಶನದಲ್ಲಿ ನಿಮ್ಮ ಬಿ ಜೆ ಪಿಯವರು ಸಹಿತವಾಗಿ ರೈತರ ಮುಖಾಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದು 20,000 ಜನರ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಕ್ಕೆ ಹೊರಟಿದ್ದಾರೆ ಸರ್. ಇದ್ರ ಬಗ್ಗೆ ಏನು ಹೇಳ್ತಾರೆ? ಅಲ್ಲ, ನಾವು ಬಿಸಿ ಮುಟ್ಟೋದು ಅಂತಲ್ಲ, ರೈತರಿಗೆ ಇವತ್ತು ಜೀವನ ಸಾಗಿಸೋದೇ ದುಸ್ತರ ಆಗಿದೆ. ಬದುಕಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇದೆ. ತಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಬೀದಿಗಿಳಿಯೋದು ಒಂದು ಸಹಜ ಪ್ರವೃತ್ತಿ. ಅದು ಅವರು ಮಾಡೋದು ಸರಿ ಅಂತ ಹೇಳುವಂಥದ್ದನ್ನು ಇಡೀ ಲೋಕ ಒಪ್ಪಿಕೊಂಡಿದೆ. BJP ಮುಂಚೂಣಿಯಲ್ಲಿದ್ದು ರೈತರ ಪರವಾಗಿ ಹೋರಾಟಗಳನ್ನು ಇಷ್ಟವರೆಗೆ ಮಾಡಿ ಅವರ ಪರವಾಗಿದ್ದವರು ಇವತ್ತು ಅವರ ಜೊತೆ ಹೋರಾಟ ಮಾಡ್ತಾ ಇರುವಂಥದ್ದು ಅದು ಸರಿಯಾದಂಥ ಕೆಲಸ ಅಂತ ತಿಳ್ಕೊಳ್ತಾ ಇದ್ದೇನೆ. ಅಟ್ ದಿ ಸೇಮ್ ಟೈಮ್ ವಿಧಾನಸಭೆಯ ಒಳಗೆ ಕೂಡ ಇದನ್ನು ಅಷ್ಟೇ ಗಂಭೀರವಾಗಿ ನಾವು ತಗೊಳ್ಬೇಕು. ಯಾವುದೇ ಇಶ್ಯೂಗಳನ್ನು ಬಿಟ್ಟು ರೈತರ ಇಶ್ಯೂಗಳನ್ನೇ, ಅದು ಮೆಕ್ಕೆಜೋಳ ಬೆಳೆಯುವಂಥವ್ರು ಇರ್ಬೋದು, ಕಬ್ಬು ಬೆಳೆಗಾರರು ಇರ್ಬೋದು, ಅಥವಾ ಅತಿವೃಷ್ಟಿಯಿಂದ ಆದಂಥ ತೊಂದರೆಗೊಳಗಾದವರು ಇರ್ಬೋದು, ನೀರಾವರಿ ಸಮಸ್ಯೆಗಳಿರ್ಬೋದು, ಇದೇ ಏಜೆಂಡಾ ತಗೊಂಡು ಈ ಸರಿ ಹೋರಾಟ ಮಾಡಬೇಕು. ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಿನಂಥ 1.5 ಕೋಟಿ ಜನ ಇರುವಂಥ ನಗರ ಪ್ರದೇಶ ಇಲ್ಲ. ಆ 1.5 ಕೋಟಿ ಜನರಿಗೆ ಅನ್ನ ಕೊಡಬೇಕಾದ್ರೆ ಆ ರೈತನೇ ಬೇಕು. ಆದ ಕಾರಣ ರೈತರ ಪರವಾಗಿ ನಾವು ನಿಲ್ಲುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಸೂಕ್ತ. ಆದ ಕಾರಣ ಇದೇ ಚರ್ಚೆ ಆಗಬೇಕು ಅಂತ ಹೇಳುವಂಥ ನನ್ನದು ಆಗ್ರಹ ಇದೆ.
ಈ ಒಂದು ಹೋರಾಟದಲ್ಲಿ JDSನ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವಲ್ಲಿ BJP ಹಿಂದೆ ಬಿದ್ದಿದೆ ಅಂತ ಈ ಹಿಂದೆ ಕೂಡ JDSನವ್ರು ಹೇಳಿದ್ರು, ನಮ್ಮ ಸದನದಲ್ಲಿ ನಮ್ಮ ಜೊತೆಗೆ ಇವರು ಹೋರಾಟಕ್ಕೆ ಬರಲ್ಲ ಅಥವಾ ನಮಗೆ ಹೋರಾಟದ ಬಗ್ಗೆ ಮಾಹಿತಿಯನ್ನು ನೀಡಲ್ಲ, ಅದಕ್ಕೂ ಮೊದಲೇ ಬಾವಿಗಿಳಿದು ಹೋರಾಟವನ್ನು ಮಾಡ್ತಾರೆ ಅಂತ ಸಮನ್ವಯತೆ ಅಂತಕ್ಕಂಥದ್ದು ಹಿಂದಿನ ಅಧಿವೇಶನದಲ್ಲೂ ಕಂಡು ಬಂದಿತ್ತು. ಅದೇ ಈಗ ಮತ್ತೆ ಅದೇ ಮುನ್ನೆಲೆಗೆ ಬಂದಿದೆ ಸರ್. ನೋಡಿ, ಎರಡು ಪಾರ್ಟಿಗಳು ಅಥವಾ ಎರಡಕ್ಕಿಂತ ಹೆಚ್ಚು ಪಾರ್ಟಿಗಳು ಯಾವುದಾದ್ರು ಒಂದು ಒಕ್ಕೂಟ ಮಾಡಿಕೊಂಡಾಗ ಆ ಒಕ್ಕೂಟ ಅಧಿವೇಶನಕ್ಕೆ ಮುಂಚಿತವಾಗಿ ಒಮ್ಮೆ ಕೂತ್ಕೊಂಡು ಎಲ್ಲ ಎಜೆಂಡಾಗಳನ್ನು ಫಿಕ್ಸ್ ಮಾಡುವಂಥದ್ದನ್ನು ಮಾಡ್ತದೆ. ನನಗೆ ಅನಿಸಿದೆ ಈ ಬಾರಿ ಕೂಡ ಒಂದು ಸಮನ್ವಯ ಸಮಿತಿ, ಅದು BJP JDS ಒಟ್ಟಿಗೆ ಸೇರಿಕೊಂಡು ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಭಾಗದ ಆ ಒಂದು ಯಾವುದು ಸಮಸ್ಯೆಗಳಿಗೆ ಪ್ರಥಮ ಆದ್ಯತೆ, ರೈತರಿಗೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳುವಂಥ ಎರಡೂ ಪಾರ್ಟಿ ತೀರ್ಮಾನ ಮಾಡಿಕೊಂಡಿದೆ. ಇವತ್ತು ಅವರು ಬರಲಿಲ್ಲ, BJPಯವರು ಮಾತ್ರ ಇದ್ದಾರೆ, ಅವರನ್ನು ಕರೀಲಿಲ್ಲ ಏನೋ ಅಂತ ಹೇಳುವಂಥ ಒಂದು ಸಂಶಯಗಳ ಅಗತ್ಯ ಇಲ್ಲ. ಒಂದು ವೇಳೆ ನಾವು ಕರೆಯಿದ್ರೆ ಅವರಾಗಿ ಸ್ವಯಂ ಪ್ರೇರಿತರಾಗಿ ಬರಬೇಕಲ್ಲ. ನೋಡಿ, ಇದು ಯಾರ್ದೋ ಮನೆಯ ಎಜೆಂಡಾಗಳಲ್ಲ, ಇದೊಂದು ರಾಜ್ಯದ ಒಂದು ಮೇಜರ್ ಕಮ್ಯುನಿಟಿಯ ಎಜೆಂಡಾ. ಇದು ರೈತ ಕಮ್ಯುನಿಟಿ ಅಂತ ಹೇಳಿದರೆ ಅದು ಭಾರಿ ದೊಡ್ಡ ಒಂದು, ಎಲ್ಲರಿಗೂ ಅನ್ನದಾತರು ಅಂತ ಹೇಳ್ತೀವಿ. ಪೇಟೆ ಪಟ್ಟಣದಲ್ಲಿ ಕೂತವರಿಗೆ ಸುಖ ಜೀವನ ಇರ್ತದೆ, ಆದರೆ ಆ ರೈತರ ಜೀವನ ಅಷ್ಟೇ ದುಸ್ತರ ಇರ್ತದೆ ಅಂತ ಹೇಳುವಂಥದ್ದನ್ನು ನಾವು ಬೇರೆ ಬೇರೆ ವೇದಿಕೆಗಳಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ, ಅದರ ಪರವಾಗಿ ಹೋರಾಟವನ್ನು ಮಾಡಿದ್ದೀವಿ. ಸರ್, ಅಂದರೆ ಇದರ ಜೊತೆಗೆ ಏನು ರೆಬಲ್ಸ್ ಅಂದರೆ BJPಯ ಒಂದಿಷ್ಟು ಅಸಮಾಧಾನಿತ ನಾಯಕರುಗಳು ರಾಧಾಮೋಹನ್ ದಾಸ್ ಅಗರ್ವಾಲವನ್ನು ಹಿಂದೆ ಒಂದು ವಾರಕ್ಕೆ ಹಿಂದೆ ಭೇಟಿಯನ್ನು ಮಾಡಿದ್ದಾರೆ. ಅಂದರೆ BJPಯಲ್ಲಿ ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಇದೆಯಾ ಅಂತ? ನೋಡಿ, ಪಕ್ಷದೊಳಗಿನ ಆಂತರಿಕವಾದಂಥ ಸಣ್ಣ ಪುಟ್ಟ ಇದಿದ್ದರೆ ಅದನ್ನು ಹೊರಗೆ ಚರ್ಚೆ ಮಾಡಬಾರ್ದು, ಎಲ್ಲಿಯೂ ಚರ್ಚೆ ಮಾಡಬಾರ್ದು. ಪಕ್ಷಕ್ಕೆ ನಮ್ಮ ಹೈಕಮಾಂಡ್ ಅಂತ ಇರುವಂಥದ್ದು, ಪಕ್ಷಕ್ಕೆ ಉಸ್ತುವಾರಿ ಅಂತ ಇರುವಂಥದ್ದು, ಇಂಥ ಸಮಸ್ಯೆಗಳು ಬಂದಾಗ ಅಲ್ಲಿಂದ ಬಂದ ಜನ ಅವರ ವಿಚಾರವನ್ನು ಕೇಳಿ ಅದಕ್ಕೆ ಪರಿಹಾರ ಕೊಡುವಂಥದ್ದು. ಆದ ಕಾರಣ ದೆಹಲಿಗೆ ಹೋದಂಥ ಯಾರೇ ಇರ್ಬೋದು, ನಮ್ಮ ಪಕ್ಷದ ಪ್ರಮುಖರು ಸರಿಯಾದ ಇದೆ, ಅವರೇನು ಬೀದಿಗೆ ಹೋಗಲಿಲ್ಲ, ದೆಹಲಿಯಲ್ಲಿ ಹೋಗಿ ಮಾತಾಡಿದ್ದಾರೆ. ಅದು ಹೌದಾ ಅಲ್ವಾ ಅಂತ ಹೇಳುವಂಥದ್ದನ್ನು ಯಾರು ಅದಕ್ಕೆ ಒಂದು ಪೂರಕವಾಗಿ ಇದ್ದಾರ ಅವರ ಜೊತೆ ಚರ್ಚೆ ಮಾಡಿ ಪರಿಹಾರಗಳನ್ನು ಕಂಡುಕೊಳ್ಳುವುದು. ಆದ ಕಾರಣ ನಾನು ಇದರ ಬಗ್ಗೆ ಖಂಡಿತವಾಗಿಯೂ ಅವರು ಹೋಗಿ ಮಾತಾಡಿದ್ದು ಸರಿ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಹಾಂ ಸರ್, ಇತ್ತೀಚಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಆಗಿರ್ಬೋದು, ವಿಜೇಂದ್ರ ಅವರು ಫುಲ್ ಆ್ಯಕ್ಟಿವ್ ಆದಂತೆ ಕಾಣ್ತಾ ಇದೆ ಸರ್. ನೀವೇನು ಹೇಳ್ತೀರಾ? ಅವ್ರು ಪಕ್ಷ ಸಂಘಟನೆಯಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಹೇಗೆ? ಸರ್, ಅಧ್ಯಕ್ಷರಾದವರು ಮಾಡಲೇಬೇಕು ಒಂದು. ಎರಡನೇದಾಗಿ ಅವರಿಗೆ ಒಂದಷ್ಟು ಅವರ ತಂದೆಯವರ ಸುದೀರ್ಘ ರಾಜಕಾರಣದ ಸ್ವಲ್ಪ ನೆರಳು ಅವರ ಮೇಲೆ ಬಿದ್ದ ಕಾರಣ ಅವರಿಗೆ ಅದು ಗೊತ್ತಿದೆ. ಅಧ್ಯಕ್ಷರಾದ ಪ್ರಾರಂಭದಲ್ಲಿ ಯಾವುದನ್ನೆಲ್ಲ ಮಾಡಬೇಕು ಅಂತ ಹೇಳುವಂಥ ಗೊಂದಲದಲ್ಲಿ ಇದ್ದಿರ್ಬೋದು, ಆದರೆ ಈಗೆಲ್ಲ ಅದನ್ನು ತಿಳ್ಕೊಂಡು ಎಲ್ಲರನ್ನು ಭೇಟಿ ಮಾಡಿ ಮಾತಾಡಿ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಿ ಮುಂದೆ ಹೋಗುವಂಥದ್ದನ್ನು ಮಾಡ್ತಾಯಿದ್ದಾರೆ. ವಿಜಯೇಂದ್ರರು ಇವತ್ತು ಅಧ್ಯಕ್ಷರಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸಿದೆ. ಹಾಂ ಸರ್, ಲಾಸ್ಟ್ ಕ್ವಶನ್ನು, ಅಂದರೆ ಆಡಳಿತ ಪಕ್ಷದವರೇ ಹೇಳ್ತಾ ಇದ್ರು BJP ನಮ್ಮನ್ನು ವಿರೋಧ ಪಕ್ಷವಾಗಿ ಎದುರಿಸುವಲ್ಲಿ ವಿಫಲ ಆಗಿದೆ ಅಂತಕ್ಕಂಥದ್ದು ಸರ್, ಈ ಯತೀಂದ್ರದಿಂದ ಹೇಳಿಕೆ ಕೊಡಿಸಿ ವಿಧಾನಸಭೆಯ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಂತ ಸುದ್ದಿಗಳನ್ನೇ ಡೈವರ್ಟ್ ಮಾಡಬೇಕು ಅಂತ ಹೇಳುವಂಥ ಈ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿ ವೀಕ್ ಅಂತ ಹೇಳ್ತದಲ್ಲ, ಭಾರತೀಯ ಜನತಾ ಪಾರ್ಟಿ ವೀಕ್ ಅಂತ ಅಲ್ಲ, ಇವರು ಸದನದಲ್ಲಿ ಎಲ್ಲದಕ್ಕೂ ಉತ್ತರ ಕೊಡುವಂಥ ಕೆಲಸ ಮಾಡಲಿ, ಆದ್ಯತೆಗಳನ್ನು ಗುರುತಿಸಿ ಚರ್ಚೆ ಮಾಡಲಿ. ಇವರು ಅದನ್ನೆಲ್ಲ ಮಾಡಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಒಮ್ಮೆ ಇದು ಅಧಿವೇಶನ ಮುಗಿದ್ರೆ ಸಾಕು ಅಂತ ಹೇಳುವಂಥ ಹಂತದಲ್ಲಿದ್ದಾರೆ ಕಾಂಗ್ರೆಸ್ಸಿಗರು. ಇದಿಷ್ಟು ಸದಾನಂದ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.